ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನೇತ್ರಾ ಮಹೇಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನೇತ್ರಾ ಅವರೇ, ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ನೇತ್ರಾ, ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರ್, ನಾಗಶೆಟ್ಟಳ್ಳಿ. ನಾಗಶೆಟ್ಟಳ್ಳಿ, ಬೆಂಗಳೂರಿನ ಸ್ವಂತ ಊರು? ಇಲ್ಲ, ಇದು ತಾಯಿ ಮನೆ. ಹೌದಾ, ತಾಯಿ ಮನೆಯಲ್ಲಿದ್ದೀರಾ? ಹೌದು. ಓಕೆ, ಇವತ್ತು ಖಾನಾವಳಿಗೆ ಬಂದಿದ್ದೀರಾ. ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಮಶ್ರೂಮ್ ಪಲಾವ್. ಮಶ್ರೂಮ್ ಪಲಾವ್, ಓಕೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕದಕ್ಕೆ? ಮಶ್ರೂಮ್ ಪಲಾವ್ಗೆ ಮೇನ್ ಮಶ್ರೂಮ್ ಮತ್ತೆ ಅಕ್ಕಿ, ಟೊಮೆಟೊ, ಅರಿಶಿನ, ಬೆಳ್ಳುಳ್ಳಿ ಮತ್ತೆ ಶುಂಠಿ, ಚಕ್ಕೆ ಲವಂಗ ಮತ್ತೆ ಧನಿಯಾ ಪುಡಿ, ಕೊತ್ತಂಬರಿ ಮತ್ತೆ ಪುದೀನ, ಮೆಣಸಿನ್ಕಾಯಿ ಮತ್ತೆ ನಿಂಬೆಹಣ್ಣು, ಈರುಳ್ಳಿ. ಓಕೆ. ಇದು ಸಾಧಾರಣ ನೋಡುವಾಗ ರೆಗ್ಯುಲರ್ ಪಲಾವ್ ತರಾನೇ ಅನ್ನಿಸ್ತಾ ಇದೆ, ಆದ್ರೆ ಒಂದು ವಿಶೇಷವಾಗಿ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ನೇತ್ರ, ಶುರು ಮಾಡೋಣಲ್ಲ. ಏನ್ ಬೇಕು ನಿಮ್ಗೆ? ಮೆಣಸಿನ್ಕಾಯಿ ತಗೊಳ್ಳಿ. ಮೆಣಸಿನ್ಕಾಯಿನ ಏನ್ ಮಾಡೋದು ಫಸ್ಟ್? ಇವಾಗ ಮಿಕ್ಸಿಗೆ ಹಾಕೊಳ್ಳೋದಾ? ಸರಿ. ಎಷ್ಟು ಹಾಕ್ತೀರಾ? ಇದಿವಾಗ ಒಂದು ಬೌಲು ರೆಗ್ಯುಲರ್ ಇದು ಅಕ್ಕಿನೇನಾ ಅಥವಾ ಬೇರೆ ಏನಾದ್ರು ಪಲಾವ್? ರೆಗ್ಯುಲರ್. ಬೇರೆದು ಹಾಕ್ಬೋದು, ರೆಗ್ಯುಲರ್ ತಗೊಂಡಿದ್ದೀನಿ ನನಗೆ. ಸರಿ ಸರಿ. ಮತ್ತೆ ಪುದೀನ ತಗೊಳ್ಳಿ. ಪುದೀನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಸೊಪ್ಪುಗಳಲ್ವಾ? ಪಲಾವಿಗೆ ಎಲ್ಲರೂ ಯೂಶಲಿ ಹಾಕೋಲ್ಲ. ಶುಂಠಿ, ಬೆಳ್ಳುಳ್ಳಿ. ಇದರಲ್ಲಿ ಬೆಳ್ಳುಳ್ಳಿ ಇದೆ, ಶುಂಠಿನೂ ಇದೆ ಅಲ್ಲ? ಸೊ 1 ಕಪ್ಪಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿಗಳು, ಶುಂಠಿ ಎಲ್ಲ ಹಾಕೋದಾ? ಶುಂಠಿ ಒಂದು ಅರ್ಧ ಹಾಕೊಂಡ್ರೆ ಸಾಕು. ಚಕ್ಕೆ ಲವಂಗನ ಹಾಕೋಬೇಕು. ಶುಂಠಿ ಹಾಕಿದ್ರಾ? ಪೀಸ್ ಮಾಡ್ಕೊಂಡೇ ಬಂದಿದ್ರಾ? ಶುಂಠಿ ಪೀಸ್ ಮಾಡಿಲ್ಲ, ಹಾಕ್ಬೇಕು. ಸಾರಿ. ಚಕ್ಕೆ ಹಾಕೊಂಡ್ರಾ? ಚಕ್ಕೆ ಮತ್ತೆ ಏಲಕ್ಕಿ. ಶುಂಠಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಬೋದು. ಮನೆಯಲ್ಲೆಲ್ಲ ಅಡಿಗೆ ಮಾಡ್ತೀರಾ? ಮಾಡ್ತಾ ಇರ್ತೀನಿ. ಹೌದಾ? ಮತ್ತೇನ್ ಹಾಕ್ತೀರಾ? ಅಷ್ಟೇ, ಮಿಕ್ಸಿಗೆ ಹಾಕೋ. ಅಷ್ಟೇನಾ? ಸಾಕಾ ನೇತ್ರ? ಇದು ಆಗಿದೆಯಾ? ಸೊ ಇನ್ನೇನ್ ಮಾಡ್ಕೊಳ್ಳೋದು ನೇತ್ರ? ಇವಾಗ ಕುಕ್ಕರ್ ತಗೊಳ್ಳೋಣ. ಒಲೆ ಹಚ್ಕೊಳ್ತೀರಾ? ಏನು ಬೇಯಬೇಕು? ಎಣ್ಣೆ. ಸೊ ಈಗ ತಾಯಿ ಮನೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರಲ್ಲ, ಈ ಆಕ್ಚುಲಿ ಗಂಡನ ಮನೆಯಲ್ಲಿ ನಿಮ್ದು? ಆಂಧ್ರ. ಈಗ ತಾಯಿ ಮನೆಯಲ್ಲಿ ಏನ್ ಬಂದಿರೋದು? ಈಗ ನಾನು ಡೆಲಿವರಿಗೆ ಅಂತ ಬಂದಿರೋದು. ಹೌದಾ? ಮಗು ಎಷ್ಟು ತಿಂಗಳು ಮಗು ಈಗ? 5 months. 5 months. 4 months ಕಂಪ್ಲೀಟ್ ಆಗಿ ಇವಾಗ 5 months ಅಲ್ಲಿ ಬಿದ್ದಿದೆ. ಹೌದಾ? ಹೆಣ್ಮಗುನಾ? ಓಕೆ. ಸೊ ಈಗೇನ್ ಹಾಕ್ತೀರಾ? ಈಗ ಸ್ವಲ್ಪ ಬಿಸಿ ಆಗ್ಲಿ. ಇವಾಗ ಇದು ಎಲೆ ಹಾಕೊಳ್ಳೋಣ. ಪಲಾವ್ ಎಲೆ? ಹೌದು. ಏನ್ ಹೇಳ್ತೀರಾ ನೀವು ಇದಕ್ಕೆ? ನಾವು ಪಲಾವ್ ಎಲೆನೇನಾ? ಓಕೆ. ಸೊ ಆಂಧ್ರ ಸ್ಟೈಲ್ ಮಾಡೋದಾ ಮನೆಯಲ್ಲಿ ಅಥವಾ ತಾಯಿ ಮನೆ ಸ್ಟೈಲ್? ಎರಡೂ ಮಾಡ್ತೀರಾ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1.5 ವರ್ಷ. ಹೌದಾ? ಹಾಗಾದ್ರೆ ಇನ್ನು ಆಂಧ್ರ ಸ್ಟೈಲ್ ಕಲಿಯಕ್ಕೆ ತುಂಬಾ ಟೈಮ್ ಇದೆ. ಆಕ್ಚುಲಿ ಆಂಧ್ರ ಜಾಸ್ತಿ ನಾವು. ಹೌದಾ? ನಾನು ಯೋಚಿಸಿದ್ದು ಈಗ ಮಾತ್ರ 1.5 ವರ್ಷದಿಂದ ಅಲ್ಲಿದ್ದೀರಾ ಅಂತ. ಮುಂಚೆನೂ ಆಂಧ್ರ ಸ್ಟೈಲೇ ಮಾಡ್ತಾ ಇದ್ರ? ಮೊದಲು ನಾನು ಚಿಕ್ಕ ವಯಸ್ಸಲ್ಲಿ ಅಲ್ಲಿದ್ದೆ. ಇವಾಗ ರೀಸೆಂಟ್ ಆಗಿ ಒಂದು 10 years ಬಿಫೋರ್ ಅಪ್ಪ ಅವರು ಇಲ್ಲಿದ್ರು, ಸೊ ಅವ್ರ ಜೊತೆ. ಹೌದಾ? ಇನ್ನೇನ್ ಹಾಕೊಳ್ಳೋದು? ಪಲಾವ್ ಎಲೆ ಹಾಕಿದ್ದೀರಾ? ಹೌದು. ಮತ್ತೆ ಸ್ವಲ್ಪ ಅದು ಫ್ರೈ ಮಾಡಿದ್ರೆ ಸ್ವಲ್ಪ ಸೌತ್. ಮತ್ತೆ ಈಗಂತೂ ನೀವು ಬಿಸಿ. ಏನ್ ಮಾಡ್ತಾ ಇದ್ರಿ ಮುಂಚೆ? ಈಗ ಮಗು ಚಿಕ್ಕದಿರೋದ್ರಿಂದ ಅಡಿಗೆ ಎಲ್ಲ ಮಾಡ್ತಾ ಇದ್ರ? ಇಂಟ್ರೆಸ್ಟ್ ಇತ್ತಾ ಮದ್ವೆಗಿಂತ ಮುಂಚೆ? ಮದ್ವೆ ಆದ್ಮೇಲೆ ಈಗ ನೀವೇನಾ ಅಥವಾ ಅತ್ತೆ ಯಾರಾದ್ರೂ? ಇಲ್ಲ, ನಾನ್ ಮಾಡ್ತೀನಿ, ಒಂದೊಂದ್ಸಲ ಅತ್ತೆ ಮಾಡ್ತಾರೆ. ಹೌದಾ? ಕಲ್ತಿದ್ದೀರಾ? ಕಲ್ತಿದ್ದೀನಿ. ಮದ್ವೆ ಆದ್ಮೇಲೆ ಜಾಸ್ತಿ ಕಲ್ತಿದ್ದೀನಿ. ಅದು ನಂತರ ಅನಿವಾರ್ಯತೆ. ಮುಂಚೆ ಆದ್ರೆ ಅಮ್ಮ ಇರ್ತಾರೆ, ಮಾಡ್ದಿದ್ರು ನಡೆಯುತ್ತೆ ಅಂತ. ಅವಾಗೆಲ್ಲ ಏನು ಅಷ್ಟೊಂದು ಜಾಸ್ತಿ ಇಲ್ಲ, ಏನು ರಜಾ ಇರ್ಬೇಕಾದ್ರೆ ಮಾತ್ರ ಅಷ್ಟೇ. ಪರವಾಗಿಲ್ಲ, ಇವತ್ತು ನಂಗೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ನಡೆಯುತ್ತೆ ಅಮ್ಮನ ಹತ್ರ. ಇನ್ನೇನು ಹಾಕೊಳ್ಳೋದು? ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕೊಳ್ಳೋಣ. ಸೊ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಹುರಿಬೇಕಾದು? ಹೌದು. ಈಗ ಇನ್ನೇನ್ ಬೇಕು? ಈರುಳ್ಳಿ ಹುರಿದಿದೆ ಅಲ್ವಾ? ಟೊಮೆಟೊ ಹಾಕೊಳ್ಳೋಣ. ಏನು? ಟೊಮ್ಯಾಟೊ. ಈರುಳ್ಳಿ ಎಷ್ಟು ಹಾಕೊಂಡಿದಿರೋ ಅಷ್ಟೇ ಟೊಮೆಟೊನಾ? ಇಲ್ಲ, ಅರ್ಧ ಹಾಕೊಳ್ಳೋಣ. ಅರ್ಧ ಹಾಕೊಳ್ಳೋದು? ಈ ಬಟ್ಲಿಂದ ಅರ್ಧ. ಮತ್ತೆ ಅದೊಂಚೂರು ಹುರಿಬೇಕಾ? ಹೌದು.
ಬೇರೆ ಪಲಾವ್ಗಳೆಲ್ಲ ಮಾಡಿದ್ದೀರಾ ಮನೆಯಲ್ಲಿ ಟ್ರೈ ಮಾಡಿದ್ದೀರಾ? ಮಾಡ್ತಾ ಇರ್ತೀನಿ. ರೆಗ್ಯುಲರ್ ವೆಜಿಟೇಬಲ್ ಪಲಾವ್ ಆ ಥರ? ಟೊಮೊಟೊ ರೈಸ್ ಮೇನ್, ಟೊಮೊಟೊ ರೈಸ್ ಜಾಸ್ತಿ ಮಾಡ್ತಾ ಇರ್ತೀವಿ ನಮ್ಮ ಮನೇಲಿ. ಟೊಮೆಟೊ ಇಷ್ಟನಾ? ಹೌದು. ಹೌದಾ? ಈ ಪಲಾವ್ ಯಾರಿಗಿಷ್ಟ? ಮಶ್ರೂಮ್ ಪಲಾವ್ ನಮ್ಮ ಹಸ್ಬೆಂಡ್ಗೆ. ಓಕೆ ಓಕೆ. ಹಾಗೆ ಇವತ್ತು ಅವ್ರಿಗೆ ಇಷ್ಟ ಅಂತ ಇಲ್ಲಿ ಖಾನಾವಳಿಯಲ್ಲಿ ಮಾಡ್ತಾ ಇದ್ದೀರಾ? ಅಂದರೆ ಇದು ಅಣಬೆ ಯೂಸ್ ಮಾಡ್ತಾ ಇರ್ತೀರಾ ಮನೇಲಿ ತುಂಬ? ಮಾಡ್ತಾ ಇರ್ತೀವಿ. ಇದು ಏನು ಬಜ್ಜಿ ಅಂತೆ ಆ ಥರ ಎಲ್ಲ ಮಾಡ್ತೀವಿ. ಮತ್ತೆ ಸಾರು ಮಾಡ್ಬೋದು ಇದರಲ್ಲಿ. ಇದ್ರದ್ದು ಸಾರು ಮಾಡ್ಬೋದಾ? ಮಾಡ್ಬೋದು. ಇನ್ನೇನು ಹಾಕೋದು ಇದಕ್ಕೆ? ಸ್ವಲ್ಪ ಬೇಯಬೇಕಾ? ಮಗು ಹೆಸರೇನು? ತನ್ವಿ. ತನ್ವಿ ಅಂತ. ಓಕೆ ಓಕೆ, ಪರವಾಗಿಲ್ಲ. 5 ತಿಂಗಳು ಮಗುನ ಬಿಟ್ಬಿಟ್ಟು ಇವತ್ತು ಖಾನಾವಳಿಯಲ್ಲಿ ಅಡುಗೆ ಮಾಡಕ್ ಬಂದಿದ್ದೀರಾ. ಅಡುಗೆ ಮಾಡೋದು ಇಂಟ್ರೆಸ್ಟಾ? ಆಸಕ್ತಿ ಇದೆ ತುಂಬಾ? ಹೊಸದೆಲ್ಲ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್. ಮಾಡಿ ಎಲ್ಲ ತೋರಿಸ್ತಾ ಇರ್ತೀನಿ, ಇಡ್ತಾ ಇರ್ತೀನಿ ನಮ್ಮ ಹಸ್ಬೆಂಡ್ಗೆ, ನಮ್ಮ ಅತ್ತೆ ಮಾವಂಗೆಲ್ಲ. ಹಸ್ಬೆಂಡ್ ಮೇಲೆ ಎಕ್ಸ್ಪೆರಿಮೆಂಟ್ಸು ನೀವು ಮಾಡಿದ ಹೊಸ ರುಚಿನೆಲ್ಲ? ಹೌದು. ಇರ್ಲಿ. ಖಾನಾವಳಿ ನೋಡಿದ್ದೀರಾ? ನೋಡ್ತಾ ಇರ್ತೀನಿ. ಟ್ರೈ ಮಾಡಿದ್ದೀರಾ ರೆಸಿಪೀಸ್ ಎಲ್ಲ? ಮಾಡ್ತಾ ಇರ್ತೀನಿ ಹೊಸದೆಲ್ಲ. ಇಷ್ಟಪಡ್ತಾರಾ? ಆದ್ರೆ ಹೊಸದು ಮಾಡಿದ್ರೆ ಮನೆಯವರೆಲ್ಲ ಇಂಟ್ರೆಸ್ಟ್ ತುಂಬಾ ಅದೆಲ್ಲ. ಅವ್ರಿಗೂ ಇಂಟ್ರೆಸ್ಟ್ ಇದೆ. ಒಳ್ಳೇದಾಯ್ತು. ಇವಾಗ ಮಶ್ರೂಮ್ ಹಾಕೊಳ್ಳೋಣ. ಬೇರೆದೆಲ್ಲ ಹಾಕೊಂಡಾಯ್ತಾ? ಇದಿವಾಗ ರೆಗ್ಯುಲರ್ ಮಶ್ರೂಮ್ಸ್ ಅಂದ್ರೆ ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಇದೇ ವಿಧಾನ ಉಪಯೋಗಿಸಿ ಅದು ಮಾಡ್ಬೋದು. ಮಶ್ರೂಮ್ ಇದು ನೀವು ಮಾಡಿದ ಇವತ್ತು ಒಳ್ಳೇದಾಯ್ತು. ತುಂಬಾ ಜನಕ್ಕೆ ಮಶ್ರೂಮ್ ಅಲ್ಲಿ ಮಾಡೋದು ಗೊತ್ತಿರೋದಿಲ್ಲ. ಪ್ಲಸ್ ಅದನ್ನ ಈ ತರ ಉಪಯೋಗಿಸ್ಬೋದು ಬೇಡವೋ ಅನ್ನೋದು ಒಂದೊಂದು ಗೊಂದಲದಲ್ಲಿ ಇರ್ತಾರೆ. ಹೌದು. ಆದ್ರೆ ಇದು ತುಂಬಾ ಗ್ಯಾಲರೀಸ್ ಎಲ್ಲ ಚೆನ್ನಾಗಿದೆ. ಇದು ತುಂಬಾ ಹೆಲ್ತಿಗೆಲ್ಲ ಒಳ್ಳೇದು. ಅದೇ ಹೆಲ್ತಿಗೆ ಒಳ್ಳೇದು. ಆದ್ರೆ ಕೆಲವ್ರಿಗೆ ಅದೇ ನಾನು ಹೇಳ್ದಾಗೆ ಮಾಡ್ಬೇಕೋ ಬೇಡವೋ ತಿನ್ಬಾರ್ದೇನೋ ಅಂತ ಇರುತ್ತೆ. ಆಕ್ಚುಲಿ ತಿಂದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದರಲ್ಲಿ ಕ್ಯಾಲರೀಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಎಲ್ಲ ತುಂಬಾ ಒಳ್ಳೇದಿದೆ. ಹೌದೌದು. ಅದು ತುಂಬಾ ರೆಸಿಪೀಸ್ ನೀವು ಹೇಳಿದ್ರಿ ಮಾಡ್ಕೊಳ್ಬಹುದು. ಬೇರೆ ನೀವು ಹೇಳಿದಾಗೆ ಸಾರು ಸಹ ಮಾಡ್ಬೋದು ಅಂತೀರಾ. ಸೊ ಎಲ್ಲಾ ತರದ್ದು ರೆಸಿಪೀಸ್ ಕಲಿತ್ರೆ ಮಶ್ರೂಮ್ಸ್ ಈಗ ಮತ್ತೆ ಮಾರ್ಕೆಟ್ ಅಲ್ಲಿ ಬರುತ್ತೆ. ಮುಂಚೆಲಾದ್ರೆ ಇರ್ಲಿಲ್ಲ, ಈಗ ಸಿಗುತ್ತೆ ಅಲ್ವಾ? ಸಿಗುತ್ತೆ. ಸ್ವಲ್ಪ ಸಾಲ್ಟ್ ತಗೊಳ್ಳಿ. ಇದು ಅಕ್ಕಿನ ಅಂದ್ರೆ ಫ್ರೆಶ್ ತೊಳ್ಕೊಂಡು ಎಲ್ಲ ಮಾಡಿದ್ದೀರಲ್ಲ. ಇದ್ರ ಜೊತೆ ಬೇರೆ ತರಕಾರಿನೂ ಹಾಕೊಳ್ಬೋದಾ? ಇಲ್ಲ, ಅಂದ್ರೆ ಹಾಕೊಳ್ತಾರೆ. ಬಟ್ ಇದಾದ್ರೆ ತುಂಬಾ ಒಂಥರ ಬಾಯಿಗೆ ಅಲ್ಲಲ್ಲೂ ಸಿಗ್ತಾ ಇರುತ್ತಲ್ವಾ. ಮತ್ತೆ ಎರಡು ಮಶ್ರೂಮ್ ಮಾಡುವಾಗ ಮಶ್ರೂಮ್ ಇದು ಮಾತ್ರ ಫ್ಲೇವರ್ ಅದು ಹೌದು. ಕೆಲವರಿಗೆ ಅದು ಇಷ್ಟ ಆಗಲ್ಲ. ಒಂದು ಫ್ಲೇವರ್ ಅಂದ್ರೆ ಅದೇ ಬರ್ಬೇಕು, ಮಿಕ್ಸ್ ಆಗೋದು ಬೇಡ ಅಂತ. ಸರಿ, ಅದು ಒಳ್ಳೇದೇ ಬಿಡಿ. ಮತ್ತೆ ಇನ್ನೇನು ನೇತ್ರ ಅವ್ರಿಗೆ ಏನಾದ್ರು ಹಾಬೀಸ್ ಎಲ್ಲ ಇದೆಯಾ? ಅಭ್ಯಾಸಗಳು ಅಂತ ಏನ್ ಮಾಡ್ತೀರಾ? ಮಾಡ್ತೀನಿ. ಇದು ಫೋಟೋಸ್ಗೆಲ್ಲ ಏನು ಮಾಲೆ ಮಾಡೋದು ಬಟ್ಟೆಯಿಂದ ಅದೆಲ್ಲ ಮಾಡ್ತಾರೆ. ಹೌದಾ? ಬಟ್ಟೆದು ಚಿಕ್ಕ ಚಿಕ್ಕ ಕಟ್ ಮಾಡ್ಬಿಟ್ಟು ಎಲ್ಲ ಮಾಡ್ತಾರೆ. ನ್ಯಾಚುರಲ್ ಫ್ಲವರ್ ತರ ಕಾಣುತ್ತಲ್ಲ, ಅದೆಲ್ಲ ಮಾಡ್ತೀರಾ? ಕಲ್ತಿದ್ದೀರಾ ಕ್ಲಾಸ್ಗೆಲ್ಲ ಹೋಗಿ ಅಥವಾ ಹೇಗೆ? ಇಲ್ಲ ಇಲ್ಲ, ಎಲ್ಲ ಫೋನಿಂದಾನೆ. ಎಲ್ಲ ಈಗ ಸ್ಮಾರ್ಟ್ ಫೋನ್ ಅಲ್ಲೇ. ಈಗ ಇಂಟರ್ನೆಟ್ ಇರೋದ್ರಿಂದ ಯಾವ್ದು ಕ್ಲಾಸಿಗೆ ಹೋಗೋದು ಬೇಡ, ಎಲ್ಲ ಮನೆಯಲ್ಲೇ ಕುತ್ಕೊಂಡು ಕಲ್ತ್ಕೊಬಿಡ್ಬೋದು. ಎಲ್ಲ ಹೊಸದಾಗಿ ಏನೇನಿರುತ್ತೆ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಅಂದ್ರೆ ಈ ಆರ್ಟ್ ಮತ್ತೆ ಕ್ರಾಫ್ಟ್ಸ್ ಬಗ್ಗೆ ಆತರ ಅದ್ರೂ ಇಂಟ್ರೆಸ್ಟ್ ಇದೆ? ಹೌದು. ಈ ಹಿಯರಿಂಗ್ಸ್ ಆಗ್ಲಿ ಮಾಡ್ತೀರಾ? ಮಾಡ್ತಾ ಇರ್ತೀನಿ. ಬ್ಯಾಂಗಲ್ಸ್. ಹೌದು. ಇವತ್ತೇನ್ ಮಾಡ್ಕೊಂಡು ಬಂದಿದ್ದು ಹಾಕೊಂಡಿಲ್ವಾ? ಇಲ್ಲ, ಮಾಡಿ ಬೇರೆಯವ್ರಿಗೆ ಕೊಡ್ತೀನಿ, ನಾನು ಹಾಕೊಳ್ಳಲ್ಲ. ಹೌದಾ? ಕೊಡೋದಕ್ಕೆ ಇಷ್ಟ? ಹೌದು. ಇನ್ನೇನ್ ಹಾಕೋದು? ಇವಾಗ ಅಕ್ಕಿ ಹಾಕೋಣ. ಈಗಲೇ ಹಾಕ್ಬೋದಾ ಬೇಯ್ಬೇಕಾ? ಹೇಗಿದ್ರು ಒಂದ್ಸತಿ ಸ್ವಲ್ಪ ಬೇಯ್ಬೇಕಾ? ಅದಕ್ಕೂ ಮುಂಚೆ ಧನಿಯಾನು ಹಾಕೊಳ್ಳಿ. ಧನಿಯಾ ಪುಡಿ. ಧನಿಯಾ ಪುಡಿ ಹಾಕಿ. ಹೌದು. ಇದು ಧನಿಯಾ ಪುಡಿ ಹೇಗ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ಹಸಿ ಧನಿಯಾನ ಅಥವಾ ಏನಾದ್ರು ಸ್ವಲ್ಪ ಬಿಸಿ? ಹಸಿ ಧನಿಯಾ. ಹಸಿನೇ. ಓಕೆ, ಧನಿಯಾ ಪೌಡರ್ ಹಾಕೊಂಡ್ರಲ್ಲ ನೇತ್ರ? ಹೌದು. ಇನ್ನೇನು ಇನ್ನು ನೀವು ಮಿಕ್ಸಿಗೆ ಹಾಕೊಂಡಿರೋದು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ? ಹೌದು, ಮಸಾಲೆ. ಈ ಪಲಾವ್ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ಅತ್ತೆ ಮನೆನಾ? ಅತ್ತೆನಾ? ಬೇರೆ ಏನು ಸ್ಪೆಷಲ್ ತಿಂಡಿ ಅಂತ ನೇತ್ರ ಮಾಡ್ತೀರಾ? ಏನು ಅತ್ತೆಗೆ ಅಥವಾ ಮನೆಯವರಿಗೆ ಇಷ್ಟದ್ದು? ಇದು ಸ್ನಾಕ್ಸ್ ಜಾಸ್ತಿ ಮಾಡ್ತೀನಿ, ಕಟ್ಲೆಟ್ ಅಂತೆ ಆ ತರದ್ದೆಲ್ಲ. ಸಾಯಂಕಾಲ ತಿನ್ನುವಂತ ಐಟಮ್ಸ್ ಎಲ್ಲ.
ಮನೆಯವ್ರಿಗೆ ಮೋಮೋಸ್ ಎಲ್ಲ ಮೋಮೋಸ್ ಅಂತದೆಲ್ಲ ಮಾಡ್ತೀರಾ? ಪಲಾವ್ ಎಲ್ಲ ಈಗ ಊಟಕ್ಕೆ ಮಾಡ್ತೀರಾ ಅಥವಾ ಮನೇಲೆಲ್ಲ ತಿಂಡಿಗ? ತಿಂಡಿಗೆ ಸ್ಪೆಷಲ್ ಯಾರು ನೆಂಟರು ಬಂದಾಗ ಇದಕ್ಕೆಲ್ಲ ಚೆನ್ನಾಗಿ. ರೈಸ್ ಐಟಮ್ ತಿಂಡಿಗೆಲ್ಲ ಮಾಡ್ತೀರಾ? ಬೆಳಿಗ್ಗೆ ಕೆಲವ್ರಿಗೆ ತಿಂಡಿಗೆ, ಬೆಳಗ್ಗೆ ತಿಂಡಿಗೆ ಮತ್ತೆ ಮಾಡ್ತೀರಾ? ಸಮ್ಟೈಮ್ಸ್ ಫಂಕ್ಷನ್ ಟೈಮಲ್ಲಿ. ಒಂದ್ಸತಿ ಮಸಾಲೆ ಹಾಕಿದ ತಕ್ಷಣ ಪಲಾವ್ ಮನೆಯಲ್ಲಿ ಆಗ್ತಾ ಇದೆ ಅಂತ ಒಂದು ಘಮ್ಮ ಬರುತ್ತಲ್ವಾ? ಅಂದ್ರೆ ಆ ಶುಂಠಿ ಬೆಳ್ಳುಳ್ಳಿದು ಫ್ಲೇವರ್. ಹೌದು, ಇದೆಲ್ಲ ಎಲ್ಲ ಇದರಲ್ಲೇ ಇದೆ ಅಲ್ವಾ? ಸೊ ಇವಾಗ ಸ್ಟಾರ್ಟ್ ಆಗಿದೆ ಸ್ಮೆಲ್. ಹೌದು, ಯಾಕಂದ್ರೆ ಅದೊಂದು ಗರಂ ಮಸಾಲೆ, ಆ ಧನಿಯಾ, ಮನೇಲಿ ಇವತ್ತು ಅಮ್ಮ ಪಲಾವ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ಬಿಡುತ್ತೆ. ಅರಿಶಿನ ಹಾಕೊಳ್ಳೋಣ ಸರ್. ಈಗ ಅರಿಶಿನ ಹಾಕೊಂಡ್ರಲ್ಲ, ಇನ್ನೆಲ್ಲ ಸಾಮಗ್ರಿಗಳನ್ನ ಹಾಕೊಂಡಿದ್ದೀರಾ? ಎಲ್ಲ ಹಾಕೊಂಡಿದ್ದೀನಿ. ಹೌದಾ? ಇನ್ನು ಸ್ವಲ್ಪ ಅದು ಇನ್ನು ನಿಂಬು ಮತ್ತೆ ಕೊತ್ತಂಬರಿ ಲಾಸ್ಟಲ್ಲಿ ಹಾಕೋಬೇಕು. ಲಾಸ್ಟ್ ಹಾಕೊಳ್ಳೋದು. ಹೌದು. ಇವಾಗ ಅಕ್ಕಿ ಹಾಕೋಬೇಕು. ಅಕ್ಕಿ, ಆ ಮಸಾಲೆ ಸ್ವಲ್ಪ ಬೆಂದ ಮೇಲೆ ಅಕ್ಕಿ ಹಾಕೊಳ್ಳೋದಲ್ಲ? ಓಕೆ. ನೇತ್ರ, ಇವಾಗ ಏನ್ ಹಾಕೋದು? ಮಸಾಲೆ ಎಲ್ಲ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದೆ. ಇವಾಗ ಅಕ್ಕಿ ಹಾಕೊಳ್ಳೋಣ. ಅಕ್ಕಿ ಒಂದು ಬಾಕಿ ಇರೋದು. ಸೊ 1 ಕಪ್ ಅಕ್ಕಿಗೆ ಎಷ್ಟು ನೀರು ಹಾಕೋತೀರಾ? 2 ಕಪ್ ನೀರು. 2 ಕಪ್ ಹಾಕೊಳ್ತೀರಾ ಅದ್ರಲ್ಲೇ? ಹಾಕೊಳ್ಳಿ. ಉದ್ರುದ್ರಾಗೆ ಬರುತ್ತಲ್ವಾ 2 ಹಾಕೊಂಡ್ರೆ? ಜಾಸ್ತಿ ಆಗ್ಬಿಟ್ರೆ ಪಲಾವ್ ಅಂದ್ರೆ ಚೆನ್ನಾಗಿ ಉದ್ರುದ್ರಾಗಿರ್ಬೇಕು. ಹೌದು. ನೀರ್ ಸಾಕಾ ಅಥವಾ ಸಾಕು? ಸಾಕಾಗತ್ತಾ? ಸಿಮ್ಮಲ್ಲಿ ಬೇಯಿಸ್ತೀರಾ? ಇಲ್ಲ, ಸ್ವಲ್ಪ ಜಾಸ್ತಿ ಮಾಡ್ಬೋದಲ್ವಾ? ಸೊ ಇದು ಎಷ್ಟು ವಿಸಿಲ್ ಬರ್ಬೇಕಾಗತ್ತೆ? 2 ವಿಸಿಲ್. 2 ವಿಸಿಲ್ ಬಂದ್ರೆ ಪಲಾವ್ ರೆಡಿ ಆಗುತ್ತೆ. ಓಕೆ, ಸರಿ. ಆಮೇಲೆ ಕೊತ್ತಂಬರಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳೋಣ ಅಷ್ಟೇ. ಇನ್ನೆರಡೇ ಪದಾರ್ಥ ಇರೋದು. ಅದು ವಿಸಿಲ್ ಬಂದ್ ರೆಡಿ ಆದ್ಮೇಲೆ ಇದು ಹಾಕೊಂಡ್ರೆ ರೆಡಿ ಅಷ್ಟೇ. ಸರಿ. ನೇತ್ರ, ಈಗ 2 ವಿಸಿಲ್ ಬಂದು ಕೂಲ್ ಆಗಿದೆ. ಈಗ ತೆಗೆದು ನೋಡ್ಬೋದು, ಆಗಿರುತ್ತಾ? ಆಗಿರುತ್ತೆ. ಈಗ ತೆಗ್ದು ನೋಡೋಣ. ಓಕೆ, ಸರಿ. ಸೊ ಚೆನ್ನಾಗಿ ಆಗಿದೆ. ಇನ್ನೇನ್ ಬೇಕು? ಇನ್ನೇನ್ ಹಾಕೋದಿದೆ? ಈಗ ತುಪ್ಪ ಮತ್ತೆ ಕೊತ್ತಂಬರಿ ಹಾಕೊಳ್ಳಿ. ಲಾಸ್ಟಿಗೆ ತುಪ್ಪ ಹಾಕಿದ್ರೆ ಅದ್ರದ್ದು ಫ್ಲೇವರ್ ಇರುತ್ತೆ ಅಂತ? ಫ್ಲೇವರ್, ಹೌದು. ಸರಿ. 1.5 ಸ್ಪೂನ್ ಹಾಕೊಳ್ಳೋಣ. ಹಾಗೆ ಈಗ ಬೇರೆ ಸ್ಪೂನ್ ಬೇರೆ ಕೊಡ್ಲಾ? ತೆಗೆಯೋದಕ್ಕೆ ಸರಿ ಆಗತ್ತಲ್ವಾ? ಸರಿ. ಸೊ ಈಗ ತುಪ್ಪ ಹಾಕಿದ್ರಿ, ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸೊ ಇದೆಲ್ಲ ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿ. ಇವನ್ ಕೊತ್ತಂಬರಿ ಸೊಪ್ಪು ಸಹ ಒಳ್ಳೆ ಫ್ಲೇವರ್ ಇರುತ್ತಲ್ವಾ? ನೇತ್ರ, ಮಾತಾಡೋದು ಕಡಿಮೆನಾ ನೀವು ಮನೇಲಿ? ಅಥವಾ ಖಾನಾವಳಿಯಲ್ಲಿ ಕಡಿಮೆ ಮಾತಾಡ್ತಿದ್ದೀರಾ? ಇಲ್ಲ, ಕಡಿಮೆ ಆಗಿದೆ. ಸ್ವಲ್ಪ ನಿಮ್ ಹಾಕೊಳ್ಳೋಣ. ಮನೆಯವ್ರು ತುಂಬಾ ಮಾತಾಡ್ತಾರಾ? ಅವರು ಕಮ್ಮಿನೇ, ನಾನೇ ಜಾಸ್ತಿ ಮಾತಾಡ್ತೀನಿ ಆಕ್ಚುಲಿ. ಹಾಗಾದ್ರೆ ಅವ್ರು ಇನ್ನೂ ತುಂಬಾ ಕಡಿಮೆ ಮಾತಾಡ್ತಾರೆ. ಹೌದು. ಅಲ್ಲ, ಕೆಲವ್ರು ಇನ್ನೊಂದು ಅಡಿಗೆ ಮಾಡುವಾಗ ಜಾಸ್ತಿ ಮಾತಾಡೋಲ್ಲ. ಹೌದು, ಚೆನ್ನಾಗಿ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲಿರುತ್ತೆ. ಮತ್ತೆ ಆ ರುಚಿ ಆ ಕಡೆ ಆಗ್ಬಾರ್ದು ಅನ್ನೋದ್ ರೀಸನ್ ಇಂದ. ಹೌದು. ಇದೇನಾದ್ರೆ ಕೊತ್ತಂಬರಿ ಹಾಕಿದೀವೋ ಅದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮೇನ್ ಆಗಿ ಅದು. ಹೌದು, ನೋಡೋದಕ್ಕೆ ಚೆನ್ನಾಗಿದ್ರೆ ತಿನ್ನೋದಕ್ಕೆ ಕಾಯ್ತಾ ಇರ್ತಾರೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಫಸ್ಟ್ ಚೆನ್ನಾಗಿದೆ ಅಂದ್ರೆ ವಾಹ್, ಚೆನ್ನಾಗಿರ್ಬೋದು ಅಂತ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಆಗಿದ್ಯಾ? ಹಾಗೆ. ಓಕೆ, ಸೊ ರೆಡಿ ಇಟ್ಬಿಟ್ಟಿದೀವಿ ಪಲಾವ್ಗೆ. ಸರ್ವ್ ಮಾಡಕ್ಕೆ ತಟ್ಟೆ, ಬೌಲ್ ಇದೆ. ಓಕೆ, ಹಾಕ್ಬಿಡಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕೊಂತೀರಾ? ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಕ್ಕೆ. ಅದೇ, ಕಲರ್ಫುಲ್ ಆಗಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ತಗೊಳ್ಳೋಣ. ಆದ್ರೆ 1 ನಿಮಿಷ ನೇತ್ರ. ಇದು ನಮ್ಮ ಬಸವಣ್ಣನವರ ಏನು ಸಿದ್ಧಾಂತದ ಪ್ರಕಾರ ಯಾವುದೇ ಆಹಾರ ನಾವು ರೆಡಿ ಮಾಡಿದ್ರೆ, ಅಂದ್ರೆ ತಯಾರು ಮಾಡಿದ್ರೆ, ವಿಭೂತಿ ಹಚ್ಚೋದ್ರಿಂದ ಅದು ಪ್ರಸಾದ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನೇ ಒಂದು ಆಹಾರದಲ್ಲಿ ಏನೋ ಒಂದು ತೊಂದರೆ ಇದ್ರೆ, ಸರಿ ಇಲ್ದಿದ್ರೆ, ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಇದ್ರೆ ವಿಭೂತಿ ಹಾಕೋದ್ರಿಂದ ಅದು ಪ್ರಸಾದವಾಗಿ ಮಾರ್ಪಟ್ಟು ಒಳ್ಳೇದಾಗುತ್ತೆ. ಆರೋಗ್ಯಕ್ಕೆ ಒಳ್ಳೇದು, ಮನಸ್ಸಿಗೆ ಒಳ್ಳೇದು, ದೇಹಕ್ಕೆ ಒಳ್ಳೇದು ಅಂತ. ಸೊ ಆ ರೀತಿಯಿಂದ ಹಚ್ಚಿದ್ದೀನಿ. ಸೊ ಇನ್ನು
ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ನೀವು ಕೊಟ್ರೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಖಂಡಿತ. ತಗೊಳ್ಳಿ, ಬಿಸಿ ಬಿಸಿ ಮಶ್ರೂಮ್ ಪಲಾವ್ ನಿಮ್ಗೋಸ್ಕರ. ಓಕೆ, ಪಲಾವ್ ಅಂದ್ರೆ ನನಗೆ ಆಕ್ಚುಲಿ ಇಷ್ಟನೇ. ಮಶ್ರೂಮ್ ಪಲಾವ್ ಅಂದ್ರೆ ಬೇರೆ ಜೊತೆ ಅವಾಗ ಕೇಳಿದ್ನಲ್ಲ ಬೇರೆ ತರಕಾರಿ ಹಾಕ್ಬೋದಾ ಅಂತ, ತರಕಾರಿ ಜೊತೆ ಹಾಕ್ಬಿಟ್ಟು ನಾನು ತಿಂದಿದ್ದೀನಿ. ಬೇರೆ ಮಿಕ್ಸ್ ವೆಜಿಟೇಬಲ್ಸ್ ಅಂತ ಹೇಳ್ತಾರಲ್ಲ, ಆದ್ರೆ ಬರೇ ಮಶ್ರೂಮ್ ಪಲಾವ್ ನಾನು ಮಾಡೂ ಇಲ್ಲ ತಿಂದು ಇಲ್ಲ. ಸೊ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ನೋಡೋಣ ಹೇಗಿದೆ ಅಂತ. ನೀವು ಹೇಳಿದಾಗೆ ಚೆನ್ನಾಗೇ ಕಾಣ್ತಾ ಇದೆ. ಏನೋ ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ ಇದಕ್ಕೆ. ಮಶ್ರೂಮ್ ಹಾಕಿದಿರಲ್ಲ, ಅದು ಆ ಟೆಕ್ಸ್ಚರ್ ಕೂಡ ತಿನ್ನುವಾಗ ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್. ಅದೇ ಆಕ್ಚುಲಿ ಹೇಗೆ ಅಂತ ಹೇಳೋದಕ್ಕಾಗಲ್ಲ, ಟೆಕ್ಸ್ಚರ್ ಮಾಡಿ ನೋಡಿದ್ರೇನೆ ತುಂಬಾ ಚೆನ್ನಾಗಿದೆ. ಆಮೇಲೆ ಎಲ್ಲ ಏನದು ಬೆಳ್ಳುಳ್ಳಿ ಶುಂಠಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿದೆ. ತುಂಬ ರುಚಿಯಾಗಿ ಅದ್ಭುತವಾದ ಒಂದು ಮಶ್ರೂಮ್ ಪಲಾವ್ ಮಾಡಿಕೊಟ್ಟಿದ್ದೀರಾ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಮಶ್ರೂಮ್ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಅಕ್ಕಿ, ಟೊಮೊಟೊ, ಅರಿಶಿನ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಧನಿಯಾ ಪುಡಿ, ಪುದೀನ, ಮೆಣಸಿನಕಾಯಿ, ನಿಂಬೆಹಣ್ಣು, ಈರುಳ್ಳಿ. ಮಶ್ರೂಮ್ ಪಲಾವ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಪುದೀನ, ಬೆಳ್ಳುಳ್ಳಿ, ಚಕ್ಕೆ, ಶುಂಠಿ, ಲವಂಗ ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ 2 ಚಮಚ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಒಂದು ಹೆಚ್ಚಿದ ಈರುಳ್ಳಿ ಹಾಕಿ ಕಂದು ಬಣ್ಣಕ್ಕೆ ಬರುವಂತೆ ಹುರಿಯಿರಿ. ನಂತರ ಹೆಚ್ಚಿದ ಟೊಮೊಟೊ ಹಾಕಿ ಹುರಿದು ಮಶ್ರೂಮ್ ಸೇರಿಸಿ. ಅದಕ್ಕೆ ಉಪ್ಪು ಹಾಕಿ 2 ಚಮಚ ಧನಿಯಾ ಪುಡಿ ಸೇರಿಸಿ. ಜೊತೆಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ತೊಳೆದು ಇಟ್ಟುಕೊಂಡಿರುವ ಅಕ್ಕಿ ಹಾಕಿ 1 ಕಪ್ ಅಳತೆ ಅಕ್ಕಿಗೆ 2 ಕಪ್ ಅಳತೆ ನೀರು ಹಾಕಿ ಅನ್ನ ಮಾಡಿಟ್ಟುಕೊಳ್ಳಿ. ಅದಕ್ಕೆ ತುಪ್ಪ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ನಿಂಬೆ ಹುಳಿ ಸೇರಿಸಿ ಕಲಸಿ ತೆಗೆದಿಡಿ. ಈಗ ಆರೋಗ್ಯಕರವಾದ ರುಚಿಯಾದ ಅಣಬೆ ಪಲಾವ್ ರೆಡಿ. ನೋಡಿದ್ರಲ್ಲ ವೀಕ್ಷಕರೇ, ಮಶ್ರೂಮ್ ಪಲಾವನ್ನ ಹೇಗೆ ಮಾಡಿದ್ರು ಅಂತ. ಇದನ್ನ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.